ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಡನಿಂದ ಕಸ ವಿಲೇವಾರಿ ಸ್ವಚ್ಛತಾ ವಾಹಿನಿ ದುರುಪಯೋಗ. ಕೇಳಲು ಹೋದರೆ ಸಾರ್ವಜನಿಕರ ಮೇಲೆ ದೌರ್ಜನ್ಯ ಮತ್ತು ದೌಲತ್ತು. ಎಸ್ ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ದೊಡ್ಡ ಚೆಲ್ಲೂರು ಗ್ರಾಮ ಪಂಚಾಯಿತಿಯ ಸರ್ಕಾರಿ ವಾಹನವನ್ನು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಗಂಡ ತಿಮ್ಮಣ್ಣ ಎಂಬುವ ದುರಂಕಾರದ ವ್ಯಕ್ತಿ ದುರುಪಯೋಗ ಮಾಡಿಕೊಂಡು ಮನೆಗೆ ಬೇಕಾಗುವ ಇಟ್ಟಿಗೆ ಮತ್ತು ಇತರೆ ಸರಕುಗಳು ಸಾಗಿಸಲು ಬಳಸಿಕೊಂಡಿದ್ದು ಅಲ್ಲಿಯೇ ಹೋಗುತ್ತಿದ್ದ ನವೀನ್ ಎಂಬ ಹುಡುಗ ಪ್ರಶ್ನೆ ಮಾಡಿದ್ದಕ್ಕೆ ಆ ಹುಡುಗನ ಮೇಲೆ ಆತನ ದರ್ಪ ದೌರ್ಜನ್ಯದ ಉತ್ತರವನ್ನು ಒಮ್ಮೆ ನೀವೇ ನೋಡಿಬಿಡಿ. ಇಂತಹ ಅಜ್ಞಾನಿಗಳಿಗೆ, ದುರಂಕಾರಿಗಳಿಗೆ ಅಲ್ಲಿನ ಅಧಿಕಾರಿಗಳು ಬುದ್ಧಿ ಕಲಿಸಬೇಕಿದೆ. ಇದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯವೋ, ಶಾಮೀಲೋ ಅಥವಾ ಈ ವ್ಯಕ್ತಿಯ ದರ್ಪವೋ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಉತ್ತರಿಸಬೇಕಿದೆ. ಇಂತಹ ದುರಂಕಾರದ ವ್ಯಕ್ತಿಗಳಿಗೆ ಕಾನೂನು ರೀತಿಯ ಶಿಕ್ಷೆಯಾಗಲಿ ಎನ್ನುವುದು ಕೂಡ ಗರುಡ ನ್ಯೂಸ್ನ ಆಶಯವಾಗಿದೆ. ಪರಶುರಾಂಪುರ ಡಿವಿಷನ್ ವರದಿಗಾರರು ಹನುಮಂತರಾಯ, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಮಸ್ತೆ ವೀಕ್ಷಕರೇ, ಇಲ್ಲಿ ನೋಡಿ, ಇದು ಸ್ವಚ್ಛ ವಾಹಿನಿ ಗಾಡಿ. ಇದನ್ನು ಕಸ ವಿಲೇವಾರಿ ಮಾಡೋದಕ್ಕಷ್ಟೇ ಬಳಸಬೇಕು. ಆದರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೊಡ್ಡ ಚೆಲ್ಲೂರು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯೆ ಮಾಜಿ ಅಧ್ಯಕ್ಷೆಯ ಗಂಡ ತಿಮ್ಮಣ್ಣ ಅನ್ನೋರು ಇದನ್ನು ಇಟ್ಟಿಗೆ, ಮರಳು, ಸಿಮೆಂಟು ಏರೋದಕ್ಕೆ ಬಳಸ್ತಾ ಇದ್ದರು. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಎಷ್ಟು ದೌರ್ಜನ್ಯ ದರ್ಪದಿಂದ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ DC AC ಎಲ್ಲ ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಉತ್ತರ ಕೊಡ್ತಾರೆ. ಅವ್ರು ಯಾವ ರೀತಿ ಮಾತಾಡಿದ್ದಾರೆ ಅಂತಂದೇಳಿ ನೀವೇ ನೋಡಿ ವೀಕ್ಷಕರೇ. ನೀವು ಹೌದು ಇರೋದನ್ನ ಹೇಳಿದ್ದೀವಿ. ಇರೋದನ್ನ ಮಾಡಿದರೆ ಹಟ್ಟಿ ಹಾಳಾಗಿ ಹೋಗ್ತೈತೆ, ಎಲ್ಲ ಇದಾಗುತ್ತೆ. ಪಂಚಾಯತಿದು ಏನು ಹಾಳಾಗಿ ಹೋಗಲ್ಲ ಅಲ್ಲೇ. ಹಾಂ ಹೌದಪ್ಪ, ಇರೋದನ್ನ ಮಾಡಿದರೆ ಹೇಳೋದು ಹಿಂಗೆ. ಅಣ್ಣ ಎದುರು ಬೇಡ ಬಿಡೋಣ, ನೀನು ಎದುರಂತ ಯಾರಣ್ಣ ಹೇಳಿದ್ರು? ಆಯ್ತು, DC ಗೂ ಹಾಕ್ತೀನಿ, AC ಗೂ ಹಾಕ್ತೀನಿ, ನೋಡ್ಕೊಂಬಂತೇಳಿ. ಆಯ್ತು, ಯಾರು ಕಿತ್ಕೊಂಬೋದು ಬೇಡ, ಏನು ಬೇಡ. ಆಯ್ತು ಹೇಳಪ್ಪ, ಆಯ್ತಪ್ಪ. ನಾವಿನ್ನು ಮಾಡೋ ಕೆಲಸ ಇಲ್ದಾನೆ, ನೀವು ಮಾಡ್ತಿರೋ ಕೆಲಸ. ಹೌದು, ಯಾಕೆ ಮಾಡಬೇಕು? ನಾನು ನಿಮ್ಗೆ ಕೇಳಿಲ್ಲಲ್ಲ, ನಾನೇ ನೀವು ಕೇಳಿದ್ನ. DC ಏನು ಕಿತ್ಕೊಂಬಕ್ಕಾಗಲ್ಲ.